ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಈಗಾಗಲೇ ಅಂಗೀಕಾರ ಆಗಿದೆ. ರಾಜ್ಯಪಾಲರಿಂದ ಕೂಡ ಅಂಕಿತ ಬಿದ್ದಾಗಿದೆ. ಯಾವಾಗ ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ರು ಮೈತ್ರಿಯಲ್ಲಿ ಗೊಂದಲ ಮೂಡಿದೆ. ವಿಧೇಯಕ ಜಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ಮೈತ್ರಿ ಪಡೆ. ಬೆಂಗಳೂರನ್ನ 7 ಪಾಲಿಕೆಗಳಾಗಿ ಹೋಳು ಮಾಡುವುದು ಬೇಡ ಅಂತ ಹೇಳಿ ವಿರೋಧಿಸಿತ್ತು ಬಿಜೆಪಿ. ಇದನ್ನ ವಿರೋಧಿಸಿ ದೋಸ್ತಿಗಳು ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೀಗ ಯಾವಾಗ ಗವರ್ನರ್ ಅಂಕಿತವನ್ನ ಹಾಕಿಬಿಟ್ರು ದೋಸ್ತಿಗಳಲ್ಲಿ ಗೊಂದಲ ಮೂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಕ್ಕೆ ಮೈತ್ರಿ ಪಡೆ ಪ್ಲಾನ್ ಮಾಡಿಕೊಂಡಿತ್ತು. ಆದ್ರೆ ಈಗ ಗವರ್ನರ್ ಅಂಕಿತ ಹಾಕ್ಬಿಟ್ಟಿದ್ದಾರೆ. ಗೊಂದಲ ಮೂಡಿದೆ ದೋಸ್ತಿಯಲ್ಲಿ ಅನ್ನುವಂತ ಮಾಹಿತಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾಶ್ರೀ, ಬರೀ ಈ ಹೋರಾಟದ ಪ್ಲಾನ್ ಅಷ್ಟೇ ಇರಲಿಲ್ಲ, ಜೊತೆಗೆ ಈ ಹಿಂದೆ ಕೂಡ ಒಂದಷ್ಟು ಹೋರಾಟ ಕೂಡ ಎರಡೂ ಪಕ್ಷಗಳು ಅಂದರೆ JDS ಹಾಗೂ BJP ಕೂಡ ಮಾಡಿರುತ್ತೆ. ಜೊತೆಗೆ ಗ್ರೇಟರ್ ಬೆಂಗಳೂರನ್ನ ವಿರೋಧ ಮಾಡಿ ಒಂದಷ್ಟು ಸಭೆ ಕೂಡ ಮಾಡಿರುತ್ತೆ. ಈ ವಿಧೇಯಕ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಆಗಬಾರ್ದು ಅಂತ ನೇರವಾಗಿ ರಾಜ್ಯಪಾಲರಿಗೆ ಕೂಡ ಒಂದಷ್ಟು ದೂರನ್ನು ಕೊಡ್ತಾರೆ. ಯಾವಾಗ ರಾಜ್ಯಪಾಲರು ಸ್ಪಷ್ಟನೆ ಕೇಳಿ ಪುನಃ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾರೋ ಎಲ್ಲೋ ಒಂದು ಕಡೆ ಮೈತ್ರಿ ಹೋರಾಟಕ್ಕೆ ಸಕ್ಸಸ್ ಅಂತ ಒಂದು ಲೆಕ್ಕಾಚಾರ ಕೂಡ ಇತ್ತು. ಆದರೆ ಈಗ ಪುನಃ ಅಂಕಿತ ಹಾಕಿ ಜೊತೆಗೆ ಅದಕ್ಕೆ ಏನೋ ಕಾಯ್ದೆಗೆ ಅನುಮತಿಯನ್ನು ನೀಡುವ ಮೂಲಕ ನೇರವಾಗಿ ಇವತ್ತು ಮೈತ್ರಿ ನಾಯಕರಿಗೆ ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿರುವಂಥದ್ದು ರಾಜ್ಯಪಾಲರು BJPಯ ಪರವಾಗಿ ಎಲ್ಲ ನಿರ್ಧಾರವನ್ನು ಕೈಗೊಳ್ತಾ ಇರ್ತಾರೆ ಅಂತ ಎಲ್ಲ ಒಂದು ಕಡೆ ಟೀಕೆಗಳನ್ನು ಮಾಡ್ತಾ ಇದ್ರು. BJP ಜೊತೆಗೆ JDS ನಾಯಕರು ಕೂಡ ದೂರು ಕೊಡುವಾಗ ನೇರವಾಗಿ ಹೇಳ್ತಾ ಇದ್ರು ಸರ್ಕಾರದ ಈ ತೀರ್ಮಾನದ ವಿರುದ್ಧವಾಗಿದ್ದೀವಿ, ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅಂಕಿತವನ್ನು ಹಾಕಬೇಡಿ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಆದರೆ ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೇಳಿ ಜೊತೆಗೆ ಏಪ್ರಿಲ್ 24ರಂದು ಇದಕ್ಕೆ ಅಂಕಿತವನ್ನು ಹಾಕ್ತಾರೆ. ಎಲ್ಲ ಒಂದು ಕಡೆ BJP ಹಾಗೂ JDS ಹೋರಾಟಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗಿದೆ. ಜೊತೆಗೆ ಮುಂದೆ ಕೂಡ ಹೋರಾಟ ಮಾಡಲಿಕ್ಕೆ ಒಂದಷ್ಟು ಪ್ಲಾನ್ ಕೂಡ ಮಾಡಿದ್ರು. ಈ ಹೋರಾಟಕ್ಕೂ ಕೂಡ ಈಗಾಗಲೇ ಬ್ರೇಕ್ ಬಿದ್ದಂತೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಈಗಾಗಲೇ ಮುಂದಾಗ್ತಿರುವಂಥದ್ದು. ಆದರೆ ಈ ಕಾನೂನು ಹೋರಾಟಕ್ಕೆ ಎಲ್ಲ ಒಂದು ಕಡೆ ರಾಜ್ಯಪಾಲರ ವಿರೋಧವಾಗಿ ಹೋಗಬೇಕಾದ ಲೆಕ್ಕಾಚಾರ ಕೂಡ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.